ಯಾಕ ಚಿಂತ ಮಾಡ್ತಿ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ AT ಕೃಷ್ಣಮೂರ್ತಿರವರು. ಬರ್ಲಿ ಜೋರಾದ ಚಪ್ಪಾಳೆ. ಚಿಂತಿ ಮಾಡತಿ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ಯಾಕ ಚಿಂತಿ ಮಾಡತಿ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ಲೋಕನಾಥನ ಧ್ಯಾನವ ಮಾಡಿ ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೋ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ಕಳ್ಳತನ ಮಾಡಬಾರ್ದು ಎಲೆ ಮನವೇ ನೀ ಸುಳ್ಳತನ ಕೇಳಬಾರ್ದು ಎಲೆ ಮನವೇ ಕಳ್ಳತನ ಮಾಡಬಾರ್ದು ಎಲೆ ಮನವೇ ನೀ ಸುಳ್ಳತನ ಕೇಳಬಾರ್ದು ಎಲೆ ಮನವೇ ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಹಲ್ಲಂತ ಹನ ಬ್ಯಾಡ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ಯಾಕ ಚಿಂತಿ ಮಾಡತಿ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು 3 ದಿನದ ಸಂತಿ ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು 3 ದಿನದ ಸಂತಿ ಎಲೆ ಮನವೇ ಸೇರಾದವರ ಮುಂದೆ ಚಾಡಿ ಏಳಾದಂತೆ ಸೇರಾದವರ ಮುಂದೆ ಚಾಡಿ ಏಳಾದಂತೆ ಮುಂದಕ್ಕೆ ಹೋಗಬೇಕು ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ಯಾಕ ಚಿಂತಿ ಮಾಡತಿ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ
ಯಾಕಾರ ಸುಖವಿಲ್ಲ ಎಲೆ ಮನವೇ ನಿನಗ ಯಾಕಾರ ಸುಖವಿಲ್ಲ ಎಲೆ ಮನವೇ. ಇಟಿ ಕೃಷ್ಣಮೂರ್ತಿ ಅವರೇ, ಮೇಡಮ್ ಖುಷಿ ಆಯ್ತಾ ಹಾಡಿ? ಖುಷಿ ಆಯ್ತು ಮೇಡಮ್. ಹೌದಾ? ಆ್ಯಕ್ಚುಲಿ ಇವತ್ತು ಬೇಗ ಆಡಿದ್ದೀನಿ, ಟೆನ್ಷನ್ ಫ್ರೀ, ಆರಾಮಾಗಿ ಡ್ಯಾನ್ಸ್ ಮಾಡ್ಬೋದಲ್ಲ ಹೋಗಿ. ಓಹೋ ಹಾಗೆ. ಓ ನೀವು ಸೀರಿಯಲ್ ನಂಬರ್ ಪ್ರಕಾರ ಇವತ್ತು ಬೇಗ ಬಂದಿದ್ದೀರಿ ಅಂತ. ಅಲ್ಲಿ ಕುತ್ಕೊಂಡು ಡಾನ್ಸ್ ಮಾಡ್ತೀರಿ ಇಡೀ ದಿನ ಅಂತ. ನೋಡ್ತೀನಿ ನಿಮ್ ಡಾನ್ಸ್ ಎಷ್ಟ್ರ ಮಟ್ಟಿಗೆ ಮಾಡ್ತೀರಾ ಅಂತ ಇವಾಗ ನೆಕ್ಸ್ಟ್ ನಾನು. ಓಕೆ ಅರ್ಚನಾ ಮ್ಯಾಮ್. ಪಾಪ ಕೊನೆಗಾಡೋರ್ ಗತಿ ಏನಾಗ್ಬೇಕು? ಅದೇ ಲಾಸ್ಟ್ ನಂಬರ್ ಇರುತ್ತಲ್ಲ, ಹೌದು, ಅವ್ರು ಅಲ್ಲಿವರೆಗೂ ಹಾಟ್ ಸೀಟಲ್ಲೇ ಕೂತ್ಕೊಂಡಿರ್ತಾರೆ. ಹೌದು. ಇವತ್ತು ಬಚಾವ್ ಆಗ್ಬಿಟ್ರ ನೀವು? ಕೃಷ್ಣಮೂರ್ತಿ ಅವರೇ, ಮೇಡಮ್ ತುಂಬ ನೀಟ್ ಪ್ರೆಸೆಂಟೇಷನ್ ಇತ್ತು ಇವತ್ತು. ಆ ಫಸ್ಟ್ ಚರಣ ಒಂದ್ಸಲಿ ಹಾಡಿ. ಕಳ್ಳತನ ಮಾಡಬಾರ್ದು ಎಲೆ ಮನವೇ ನೀ, ಸುಳ್ಳತನ ಮಾಡಬಾರ್ದು ಎಲೆ ಮನವೇ, ಬಲ್ಲಂತ ಜ್ಞಾನಿಗಳ ಬಲ್ಲಷ್ಟು ಹೇಳಿದರ, ಬಲ್ಲಂತ ಜ್ಞಾನಿಗಳು ಬಲ್ಲಂತ ಹೇಳಿದರ, ಹಲ್ಲಂತ ಅಲ್ಲಂತ ಯಾರು ಹಲ್ಲು? ಗೊತ್ತಾಯ್ತು. ಅದೇ ಅಕಾರ ಹಕಾರ, ಇಲ್ಲಾಂದ್ರೆ ಅದೇ ಯಾರ್ದು ಹಲ್ಲು, ಎಷ್ಟು ಹಲ್ಲು, ಯಾರ್ದೋ ಹಲ್ಲು ಉದ್ರಿಸಿದ್ರ ಅನ್ಕೋಬೇಕಾಗುತ್ತೆ. ಅಲ್ಲಂತ ನೋಡಿ, ಅರ್ಥನೇ ಬೇರೆ ಆಗೋಗುತ್ತೆ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಅಲ್ಲೇ ಹೇಳಿದಾರೆ, ಮಿಸ್ಟೇಕ್ ಮಾಡ್ತೀಯಾ ಅಂತ. ನೋಡಿ ನಿಮ್ಮ ಫ್ರೆಂಡ್ಸ್ ಹಂಗಾರೆ ಸಖತ್ತಿದ್ದಾರೆ, ಅವ್ರನ್ನ ಯಾವಾಗ್ಲೂ ಜೊತೆಗೆ ಇಟ್ಕೊಳ್ಳಿ, ಕರೆಕ್ಟ್ ಮಾಡ್ತಾ ಇರ್ತಾರೆ. ಆಯ್ತಾ? ಅಕಾರ ಹಕಾರದ ಕಡೆ ಗಮನ ಕೊಡಿ. ನನಗೆ ಭಾವನೆ ಸ್ವಲ್ಪ ತುಂಬ ಕಮ್ಮಿ ಅಂತ ಅನ್ನಿಸ್ತು. ನಾನ ಎಲೆ ಮನವೇ ಅಂತ ಪ್ಲೇನ್ ಹಾಡೋ ಬದಲು ನಾನ ಎಲೆ ಮನವೇ ಅಷ್ಟೇ, ಇನ್ನೇನು ಇಲ್ಲ. ಒಂದು ಸ್ವಲ್ಪ ವಿಬ್ರಾಟೋನ್ ಹಾಕಿದ್ರೆ ಫೀಲ್ ಬರುತ್ತೆ ಆಟೋಮ್ಯಾಟಿಕ್ಕಾಗಿ. ಸೊ ಫೀಲ್ ಒಂಚೂರು ತಂದ್ಕೊಳ್ಳಿ, ಆಯ್ತಾ? ಥ್ಯಾಂಕ್ ಯು ಮೇಡಮ್. ಓಕೆನಾ? ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್, ಇದಕ್ಕೆ ಮುಂಚೆ ನೀವು ಪ್ರಸ್ತುತ ಪಡಿಸಿದ ಗೀತೆಗಳಿಗಿಂತ ವಿಭಿನ್ನವಾಗಿದೆ ತತ್ವಗೀತೆ. ಮೊದಲು ಸ್ವಲ್ಪ ಗಾಬರಿ ಆದರೆ ನೀವು ವಾದ್ಯಗಾರರು ಇನ್ನೂ ಅವರು ಬಿ ಜಿ ಎಮ್ಮಲ್ಲಿ ಇರೋವಾಗಲೇ ಹಾಡು ಮೇಲೆ ಬಂದ್ರಿ, ಅದನ್ನು ನೀವು ಗಮನಿಸಬೇಕಾಗುತ್ತೆ. ಅದನ್ನು ಗಮನಿಸ್ಬೇಕು ನೀವು ಮುಂದಿನ ಗೀತೆಗಳಲ್ಲಿ. ಇದೊಂದು ಅಪ್ಪಟ ತತ್ವಪದಗಳು ಅಂದರೆ ಜೀವನದ ಮೌಲ್ಯವನ್ನು ಹೇಳುವಂಥದ್ದು. ತಾನು ಇನ್ನೊಬ್ಬರಿಗೆ ಏನಾದ್ರು ಹೇಳಬೇಕಾಗಿದ್ರೆ ಆತ ಕೂಡ ಜ್ಞಾನಿಯಾಗಿರಬೇಕು, ಹೇಳಬೇಕಾದ್ರೆ ನಾವು ಕೂಡ ಸರಿಯಾಗಿರಬೇಕು ಅಲ್ವಾ? ಎಂತೆಂಥ ತತ್ವಪದಗಳಿದೆ ಅಂತಂದರೆ, ಪರರ ಮಕ್ಕಳನ್ನು ಕೊಂದು ತನ್ನ ಮಕ್ಕಳಿಗನ್ನ ಇಡುವೆ, ನೂರಾರು ಕರ್ಮ ಮಾಡಿ ಕೊಳೆತೊಂದು ದಿನದಿ ಸಾಯುವೆ. ನೋಡಿ ಅಲ್ವಾ, ಈ ಥರದ ತತ್ವಪದ ಹೇಳ್ತಾರೆ. ತತ್ವಪದಗಳು ಭಾಳ ಚೆನ್ನಾಗಿರುತ್ತೆ. ಈ ಅಕಾರ ಹಕಾರಗಳು, ಶಕಾರ ಸಕಾರ ಶಕಾರಗಳ ಬಗ್ಗೆ ಆಮೇಲೆ ನಾನು ಸ್ವಲ್ಪ ವಿವರವಾಗಿ ಹೇಳ್ತೇನೆ. ಈಗ ನಿಮ್ಮ ಹಾಡಲ್ಲಿ ಈ ತತ್ವಪದಗಳನ್ನು ಹಾಡ್ತಿರಲ್ಲ, ತತ್ವಪದಗಳು ಭಾಳ ಚೆನ್ನಾಗಿರ್ತವೆ. ಅಪರೂಪದ ಹಾಡು ಇದೊಂದು. ಯಾಕೆ ಚಿಂತೆ ಮಾಡ್ತೀಯ ಅಂತ. ಯಾವಾಗ ಚಿಂತೆ ಬರುತ್ತೆ ಗೊತ್ತಾ? ನಮ್ಮದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಪಕ್ಕದ ಮನೆಗೆ ಯೋಚನೆ ಮಾಡಿದಾಗ ಅಷ್ಟೇ ಚಿಂತೆ ಬರೋದು, ಹೌದಲ್ಲ? ಇನ್ನೊಬ್ಬರು ಚಿಂತೆ ಬಿಟ್ಬಿಡ್ಬೇಕು, ನಮ್ಮದು ನಾವು ನೋಡಿಕೊಂಡ್ರೆ ಚೆನ್ನಾಗಿರ್ತೀವಿ. ಇದು ಭಾಳ ಅರ್ಥಪೂರ್ಣವಾದಂಥ ಸಾಹಿತ್ಯ. ಇನ್ನಷ್ಟು ಒಳ್ಳೆ ಹಾಡುಗಳನ್ನು ನಿಮ್ಮ ಧ್ವನಿಯಲ್ಲಿ ಕೇಳೋಣ. ಥ್ಯಾಂಕ್ ಯು. ಹಾಗೆ ನೋಡಿದ್ರೆ ಇವತ್ತೆಲ್ಲ ಒಂದು ಸ್ವಲ್ಪ ಸೇಫ್ ಝೋನಲ್ಲಿ ಆಡ್ತಾ ಇದ್ದೀರಾ ಅಂತ. ಯಾರು ಫುಲ್ ಜೋಶಲ್ಲೂ ಆಡ್ತಲ್ಲ, ಏನಿಲ್ಲ ನೋಡಿ. ಇಲ್ಲಾಂದ್ರೆ ವೆರಿ ಇಂಟೆಲಿಜೆಂಟ್ ಎಲ್ಲಾರು, ಎಲ್ಲ ಸ್ವಲ್ಪ ಸಾಫ್ಟ್ ಸಾಂಗ್ಸ್ ತರಾನೇ ತಗೊಂಡು, ಯಾರು ರಿಸ್ಕೇ ತಗೊಳ್ತಾ ಇಲ್ವಾ ಅಂತ. ನೀವೆಲ್ಲ ರೆಡಿ ಆಗಿದ್ದೀರಾ? ಹಾಗಿದ್ರೆ ಕಳ್ರು ಏನಾಯ್ತು, ನಾನು ಹಿಂದಿನ ಸಂಚಿಕೆಯಲ್ಲಿ ತುಂಬಾ ಜನ ಕಷ್ಟದ ಹಾಡು ತಗೊಂಡು ಎಡು ಬಿಡ್ತಾರೆ, ಕೆಲವರು ಸಿಂಪಲ್ ಹಾಡಾಡ್ ಗೆದ್ದು ಬಿಡ್ತಾರೆ ಅನ್ನಲ್ಲ, ಎಲ್ಲ ಅದನ್ನ ತಲೆಯಲ್ಲಿ ಕೂರಿಸ್ಕೊಂಡ್ಬಿಡ್ತಾರೆ. ಬಟ್ ಕಾಂಪಿಟೇಷನ್ ಅಂದಮೇಲೆ ನಿಮ್ಮ ಯೋಗ್ಯತೆಯನ್ನ ಪ್ರೂವ್ ಮಾಡಬೇಕು. ಹೋಗ್ತಾ ಹೋಗ್ತಾ ಇನ್ನು ನೀವು ಏನೇನು ಸಾಧ್ಯ ನಿಮ್ಮ ಕಂಠದಲ್ಲಿ ಅನ್ನೋದನ್ನ ತೋರಿಸ್ಬೇಕೆಲ್ಲರೂ, ಆಯ್ತಾ? ಓಕೆ, ಥ್ಯಾಂಕ್ ಯು.